ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ವಿಶೇಷ ಸುದ್ದಿಗೆ ಸ್ವಾಗತ. ನಾನು ಪೂಜಾ ಅನ್ಕುಪ್ಪೆ. ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದ ಮಾರ್ಕಂಡೆಯ, ಘಟಪ್ರಭಾ, ಹಿರಣ್ಯಕೇಶಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಗೋಕಾಕ್ ನಗರದ 200 ಕುಟುಂಬಗಳು ತೀವ್ರ ಪ್ರವಾಹದಿಂದ ತತ್ತರಿಸಿವೆ. ಗೋಕಾಕ್ ನಗರದ ಹಳೆದನಗಳ ಪೇಟೆ, ಕುಂಬಾರ ಓಣಿ, ಉಪ್ಪಾರ ಓಣಿ, ಬುಜಗಾರ್ ಓಣಿ ಸೇರಿ ಘಟಪ್ರಭಾ ನದಿ ತಟದಲ್ಲಿರುವ ಕೂಲಿ ಕಾರ್ಮಿಕರು, ರೈತರು, ಬೀದಿ ಬದಿ ವ್ಯಾಪಾರಿಗಳು ಕಳೆದ ಮಂಗಳವಾರ ಮಧ್ಯರಾತ್ರಿ ಕುಟುಂಬದ ಸಮೇತ ಕಾಳಜಿ ಕೇಂದ್ರ, ಸಂಬಂಧಿಕರ ಮನೆ ಹಾಗೂ ಸುರಕ್ಷತೆ ಸ್ಥಳಗಳಿಗೆ ತೆರಳಿದ್ದಾರೆ. ಮನೆಯ ಅರ್ಧ ಭಾಗ ಜಲಾವೃತಗೊಂಡಿದ್ದರೂ ಸಂತ್ರಸ್ತರನ್ನು ಅಧಿಕಾರಿಗಳು ಮನವೊಲಿಸಿ ಸ್ಥಳಾಂತರಿಸಲು ಪ್ರಯತ್ನಿಸುತ್ತಿದ್ದಾರೆ. ಈಗಾಗಲೇ ಗೋಕಾಕ್ ನಗರದ ಸರ್ಕಾರಿ ಕಾಲೇಜಿನಲ್ಲಿ ಜಿಲ್ಲಾಡಳಿತ ಆರಂಭಿಸಿರುವ ಕಾಳಜಿ ಕೇಂದ್ರಗಳಲ್ಲಿ ಮಹಿಳೆಯರು, ಮಕ್ಕಳು, ಹಿರಿಯ ನಾಗರಿಕರು ಸೇರಿ 350ಕ್ಕೂ ಅಧಿಕ ಜನರಿಗೆ ಸೌಲಭ್ಯ ಕಲ್ಪಿಸಿದೆ. ಪರಿಹಾರ ಕೇಂದ್ರ ಗೋಕಾಕ್ ಅಲ್ಲಿ ಮುನ್ಸಿಪಲ್ ಹೈಸ್ಕೂಲ್ ಇಲ್ಲಿ ವ್ಯವಸ್ಥಿತವಾಗಿ ನಾವು ನಡೆಸ್ತಾ ಇದ್ವಿ. ಎಲ್ಲೆಲ್ಲಿ ಇಲ್ಲಿ ಅಕ್ಕಪಕ್ಕ ಗ್ರಾಮಗಳಲ್ಲಿ, ನಗರ ಓಣಿಗಳಲ್ಲಿ ತೊಂದರೆ ಆಗುತ್ತೆ, ಜನರನ್ನು ನಾವು ಇಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ವಿ. ಇವತ್ತು ನಾನು ಸಿಒ ಅವರು, ನಮ್ಮ ತಹಶೀಲ್ದಾರ್ ಅವರು, ನಮ್ಮ ತಂಡದ ಎಲ್ಲಾ ಅಧಿಕಾರಿಗಳು ಬಂದು ಇವತ್ತು ಇಲ್ಲಿ ಈಗ ವೀಕ್ಷಣೆ ಮಾಡಿದೀವಿ. ನಿರಾಶ್ರಿತರು ಯಾರಿದ್ದಾರೆ ಅವ್ರ ಜೊತೆ ನಾವು ಮಾತುಕತೆಯನ್ನು ನಡೆಸಿದೀವಿ. ಅವರವರ ಅಹವಾಲುಗಳನ್ನು ನಮ್ಮ ಜೊತೆ ಅವರು ಹೇಳ್ಕೊಂಡಿದ್ದಾರೆ. ಅದರಂತೆ ನಾವು ಎಲ್ಲ ಇಲ್ಲಿ ಶಾಸಕರ ಜೊತೆ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಜೊತೆ ಇದರ ಬಗ್ಗೆ ಚರ್ಚೆ ಮಾಡಿ ಒಂದು ಒಳ್ಳೆ ಪರಿಹಾರ, ಪರ್ಮನೆಂಟ್ ಪರಿಹಾರ ಹುಡುಕ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ಎಲ್ಲ ನೀರಿನ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಮಹಿಳೆಯರಿಗೆ ಸ್ಪೆಸಿಫಿಕಲಿ ಅವರ ಪ್ರೈವಸಿಗೆ ಧಕ್ಕೆ ಆಗದಂತೆ ವ್ಯವಸ್ಥೆ ಮಾಡ್ಕೋಬೇಕಂತ ನಾವು ತಹಶೀಲ್ದಾರ್ ಅವರಿಗೆ ಹೇಳಿದೀವಿ. ಅವ್ರು ಬಹಳ ಚೆನ್ನಾಗಿ ಹಿಂದಿನ ವರ್ಷನೂ ಮ್ಯಾನೇಜ್ ಮಾಡಿದ್ದಾರೆ, ಈ ವರ್ಷನೂ ಮ್ಯಾನೇಜ್ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಗರ್ಭಿಣಿ, ಬಾಣಂತಿಯರು ಹಾಗೂ ಅನಾರೋಗ್ಯ ಪೀಡಿತ ಸಂತ್ರಸ್ತರನ್ನು ತಾಲೂಕು ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಕಾಳಜಿ ಕೇಂದ್ರದಲ್ಲಿರುವ ಸಂತ್ರಸ್ತರ ಆರೋಗ್ಯ ತಪಾಸಣೆ ಕೂಡ ನಡೆಸಲಾಗಿದೆ. ಹಿಡಕಲ್ ಜಲಾಶಯದಿಂದ 35,462 ಕ್ಯೂಸೆಕ್, ಶಿರೂರು ಜಲಾಶಯದಿಂದ ಹೆಚ್ಚುವರಿಯಾಗಿ 15,000 ಕ್ಯೂಸೆಕ್ ನೀರು ಹೇಗೆ ವಿವಿಧ ಕಡೆಗಳಿಂದ ಘಟಪ್ರಭಾ ನದಿಗೆ 58,000 ಕ್ಯೂಸೆಕ್ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಗೋಕಾಕ್, ಮೂಡಲಗಿ ತಾಲೂಕಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗಿದೆ. ಸಾವಿರಾರು ಹೆಕ್ಟೇರ್ ಕೃಷಿ ಭೂಮಿ, ನೂರಾರು ಮನೆಗಳು ಜಲಾವೃತಗೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಬುಧವಾರ ಮಳೆಯಾಗಿದ್ದರೂ ಕೊಯ್ನಾ ಜಲಾಶಯದಿಂದ 85,000 ಕ್ಯೂಸೆಕ್ ನೀರು ಬಿಡಲಾಗುತ್ತದೆ. ರಾಜಾಪುರ್ ಜಲಾಶಯ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಪ್ರಸ್ತುತ 1.50 ಲಕ್ಷ ಕ್ಯೂಸೆಕ್ ನೀರಿನ ಹೊರ ಹರಿವು ಇದೆ. ಈ ಪ್ರಮಾಣ 2 ಲಕ್ಷ ಕ್ಯೂಸೆಕ್ ಮಟ್ಟವನ್ನು ದಾಟಿದ್ರೆ ನದಿ ತೀರದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ನೀರು ಬಂದ್ ಬೆಳಕ್ರಿ, ಮನಿ ಗಡಿಗೋ ಇರ್ತಾವ್ರಿ, ಗಣಪತಿಗೋ ತಂದಿರ್ತಾರ್ರಿ, ಕುಂಬಾರಿಕೆ ಮಾಡ್ತೀವ್ರಿ. ಹಿಂಗಾಗೆಲ್ಲ ನಮ್ಗೆ ಭಾಳ ಸಮಸ್ಯೆ ಆಕತ್ರಿ. ಮತ್ತದ ಪ್ರತಿ ವರ್ಷನೂ ಇದ ಹಾಡರಿ, ಹೊಳಿ ಬತ್ತಂದ್ರೆ ನಮ್ಗೆ ಅಂಜಿಕೆ ಬರ್ತೈತಿ ನೋಡ್ರಿ. ಹಿಂಗ ನೋಡ್ರಿ ಒಟ್ಟ ಹಾ ಬರ್ತೈತಲ್ರಿ, ನಮ್ಮ ಮನಿ ಕಡೆನೂ ಬರ್ತೈತಿ. ಇಲ್ಲೇ ಐತ್ರಿ, ಇಲ್ಲಿ ಮುಂದ್ರಿ ಹಾ ಬರ್ತೈತಿ ಅಂತ ಹೇಳತ್ತಾರ್ರಿ. ಹಾ ಬರ್ತೈತಿ. ಅದ ನಮಗ ರಾತ್ರಿ ನೀರು ಹತ್ತಂಗಿಲ್ಲ, ಹಗಲಿನೂ ಹಿಂಗ ರಾತ್ರಿನೂ ಒಟ್ಟಕ ನೋಡಿದ್ರೆ ನೀರು ಹತ್ತಂಗಿಲ್ರಿ. ಹೊಳಿ ಯಾವಾಗ ಬರ್ತೈತೋ ಏನ್ ಬರ್ತೈತೋ ಗೊತ್ತಾಗಂಗಿಲ್ಲ. ಮತ್ತ ಅದಕ್ಕೆ ಏನ್ರ ಆಟ ನೀರ್ ಬರಲ್ಲ, ನಂಗೆ ಏನ್ರ ಆಟ ಆಗಟ್ಟಿ ಮಾಡಿಕೊಡ್ರಿ, ನಮ್ಗೆ ಸಾಕ. ಈಗ ಏನು ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಒಟ್ಟ ಇಲ್ಲೊಂದು ಹೊಳಿಗೆ ಸನಿ ಆಕತ್ರಿ ಗಾಡಿಗೆ ರೀ. ಆ ಗಾಡಿ ಸ್ಟಾಪ್ ಮಾಡ್ಯಾರ, ಅರ್ಧಕ್ಕನ ಆ ಗಾಡಿ ಕಟ್ಟರ ನೀರು ಬಿಡೋದು ಕಡಿಮೆ ಆಕತಿ ಸ್ವಲ್ಪ. ಇದು ಯಾವ ಗಲ್ಲಿ ಈಗ ಕುಂಬಾರ ಗಲ್ಲಿನ ಈ ಕರೆ ಇಲ್ಲ ರೀ. ಇದು ದನದಪೇಟೆ ರೋಡ್ ರೀ. ಆ ದನದಪೇಟೆ ಅದು ಬರಮದೇವ್ರ ಸರ್ಕಲ್ ಅಂತಾರೆ ರೀ. ಇದು ನಮ್ಗೆ ಮುಂದಿನ ಕುಂಬಾರ ಗಲ್ಲಿ ರೀ, ಇದು ಒಳಗಿಂದ ಉಪ್ಪಾರ ಗಲ್ಲಿ ರೀ. ಅಕ್ಟೋಬರ್ದಿಂದ ಚಾಲೋನ ಐತ್ರಿ ನೀರು ಸರ. ಎಲ್ಲ ಗೋರಸ್ಥಾನದಾಗ ನೀರು ಐತ್ರಿ ಸರ, ಪೂರ ಗೋರಸ್ಥಾನದಾಗ. ಅವರ ಇವತ್ತು ತಿರ್ಕೊಂಡಿರಿ, ದುಬ್ಬದ ಮೇಲೆ ಇದು ಮಾಡಿದ್ರು ನೋಡ್ರಿ, ಮಣ್ಣು ಮಾಡಿದವ್ರು. ಈಗ ಸಮಸ್ಯೆ ಆಗಿದೆ. ಹಾಂ ಸಮಸ್ಯೆ ಆಗಿದೆ. ಏನು ಕೇಳ್ಕೊಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ರೀ ನಾವು ಜಾಗ ಕೊಡ, ಖಬರಸ್ಥಾನ ಏನಿದೆ ಜಾಗ ಕೊಡ್ರಿ, ಒಂದು ತೆಗ್ರಿ ಅಲ್ಲಿ ಮಾಡ್ಕೋತ ಅನ್ನಾಗತ್ತವ್ರಿ.
ಈಗ ಬಂದಿದ್ರ ಅಧಿಕಾರಿಗಳು MLA ಅವರು MLA ಅವರು ಒಂದು ಸಲ ಬಂದಿರ್ರಿ, ಈಗ ನೀರು ಬಂದ ಈಗ ಬಂದಿಲ್ರಿ, ಈ ಕಡೆ ಬಂದಿಲ್ರಿ ಅವ್ರು ಬಂದಿಲ್ರಿ. ಪ್ರತಿ ವರ್ಷ ಪ್ರವಾಹದೊಂದಿಗೆ ನಮ್ಮ ಬದುಕು ಕೊಚ್ಚಿ ಹೋಗುತ್ತಿದೆ. ವರ್ಷ ಪೂರ್ತಿ ದುಡಿದರೂ ಶಾಶ್ವತ ಸೂರು ಕಟ್ಟಿಕೊಳ್ಳಲು ಆಗುತ್ತಿಲ್ಲ. 2 ದಶಕಗಳಿಂದ 10,000 ರೂಪಾಯಿ ಪರಿಹಾರ ಬಿಟ್ಟರೆ ಸರ್ಕಾರದಿಂದ ಬೇರೇನೂ ಸೌಲಭ್ಯ ಸಿಕ್ಕಿಲ್ಲ. ಸಚಿವರು, ಶಾಸಕರು, ಅಧಿಕಾರಿಗಳು ಬಂದು ಬಣ್ಣದ ಮಾತು ಹೇಳಿ ಹೋಗುತ್ತಾರೆ ಅಷ್ಟೇ ಎನ್ನುವುದು ಸಂತ್ರಸ್ತರ ಅಳಲಾಗಿದೆ. ಇದು ಈ ಹೊತ್ತಿನ ವಿಶೇಷ ಸುದ್ದಿ. ಇದೇ ರೀತಿಯ ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ KMM ಕನ್ನಡ ನ್ಯೂಸ್ ಬೆಳಗಾವಿ.